ನಮಸ್ಕಾರ. ವಿದುರವಾಣಿಗೆ ಸ್ವಾಗತ. ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಅಪ್ರಿಯಸ್ಯ ಚ ಸತ್ಯಸ್ಯ ವಕ್ತಾ ಶ್ರೋತ ಚ ದುರ್ಲಭ ಅಂತ. ಅಪ್ರಿಯವಾದ ಸತ್ಯವನ್ನ ಹೇಳೋರು ವಿರಳ, ಕೇಳೋರು ವಿರಳ. ಯಾಕೆಂದ್ರೆ ಸತ್ಯ ಹೇಗಿರತ್ತೆ ಅಂತಂದ್ರೆ ತುಂಬಾ ಕಷ್ಟ ಕೇಳಲಿಕ್ಕೆ, ಅರಗಿಸ್ಕೊಳ್ಳಿಕ್ ಕಷ್ಟ ಅಂತ ಹೇಳ್ತಾರಲ್ಲ ಹಾಗೆ. ಅಂಥ ಸತ್ಯವನ್ನ ಹೇಳಿಕ್ಕೂ ಹೆದರ್ತಾರೆ ಯಾರಾದ್ರೂ, ಮತ್ ನನಗೇನಂತಾರೋ ಅಂತ. ಇನ್ನು ಅದನ್ನ ಕೇಳಲಿಕ್ಕೂ ತುಂಬಾ ಕಷ್ಟ ಅವನಿಗೆ. ಅಂಥ ಕೆಲವು ಸತ್ಯಗಳನ್ನ ಇಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ತುಂಬಾ ಕಠೋರವಾಗಿ ಬೈತಾನೆ. ನನ್ನ ಮಾತು ನಿನಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ಯಾಕಂದ್ರೆ ಅಪ್ರಿಯ, ಆದ್ರೆ ನನ್ನ ಮಾತು ಹಿತ. ಅಪ್ರಿಯವಾದ ಮಾತನ್ನ ಹಿತ ಅಂತ ಗೊತ್ತಿದ್ರೆ ಹೇಗಾದ್ರೂ ಕಷ್ಟದಲ್ಲಿ ಅದನ್ನ ತಗೊಳ್ತಾನೆ. ಉದಾಹರಣೆಗೆ, ರೋಗಿ ಆದವನಿಗೆ ಪಥ್ಯವನ್ನ ಹೇಳಿದ್ರೆ ಇಷ್ಟ ಆಗಲ್ಲ. ಒಳ್ಳೊಳ್ಳೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಬೇಕಾದಷ್ಟು ಸಿಹಿ ಪದಾರ್ಥಗಳು, ಅಥವಾ ರಸ್ತೆಯಲ್ಲಿ ಸಿಗುವ ಯಾವುದೇ ಪದಾರ್ಥಗಳು, ಇದನ್ನ ಯಾವ್ದನ್ ಬೇಕಾದ್ರೂ ತಿನ್ನಿ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿ ಆಗುತ್ತೆ, ಬಹಳ ಪ್ರಿಯ ಅನ್ಸುತ್ತೆ. ಅದು ಸತ್ಯ ಆಗಿರ್ಲೇಬೇಕು ಅಂತಿಲ್ಲ, ಸತ್ಯ ಆಗಿದ್ರು ಕೂಡ ಪ್ರಿಯವಾಗಿಲ್ಲ ಅಂದ್ರೆ ಅದನ್ನ ತಗೊಳ್ಳಿಕ್ಕೆ ಜನ ತಯಾರಿರೋದಿಲ್ಲ. ನಿನಗೆ ಈಗ ಹಾಗೆ ಆಗ್ತಾ ಇದೆ. ಮಾನಸಿಕವಾಗಿ ಒಂದಷ್ಟು ವ್ಯಾಮೋಹಗಳನ್ನ, ಕೆಟ್ಟ ಗುಣಗಳನ್ನ, ಅಥವಾ ಗುಣಗಳಿರುವವರ ಜೊತೆ ಸಂಪರ್ಕವನ್ನ ನೀನು ಈಗಾಗ್ಲೇ ಇಟ್ಕೊಂಡ್ಬಿಟ್ಟಿದ್ಯಾ. ಇದನ್ನ ಬಿಡು, ಅಥವಾ ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳು ಅನ್ನೋಂಥ ಯಾವ ಪಥ್ಯವನ್ನ ಹೇಳಿದ್ರು ಕೂಡ ರೋಗಿಯಾದ ನನಗೆ ಈಗ ಅದು ರುಚಿಸ್ತಾ ಇಲ್ಲ. ಹಾಗಾಗಿ ನೀನು ದುಷ್ಟ ಜನರ ಸಹವಾಸ ಮಾಡ್ತಾ ಇದೀಯ, ಆದ್ರಿಂದ ಹೊರಗ್ ಬಾ ಅಂತ ಹೇಳಿದ್ರೆ ಆ ಮಾತನ್ನ ನೀನು ಒಪ್ಲಿಕ್ಕೆ ತಯಾರಿಲ್ಲ. ಇದ್ರ ಬಗ್ಗೆ ಹರಿಯೋದು ಹೇಗೆ? ಮಾಡಿದರೆ ಸಿಂಹಗಳ ಸಹವಾಸ ಮಾಡ್ಬೇಕು, ನೀನು ನರಿಗಳ ಸಹವಾಸ ಮಾಡ್ತಾ ಇದೀಯ ಅಂತ ಹೇಳ್ತಾನೆ. ಅಂದ್ರೆ ಪಾಂಡವರನ್ನ ಬಿಟ್ಟು ಕೌರವರನ್ನ ಹಿಡಿದು, ಜೊತೆಗೆ ಕೌರವರನ್ನೇ ಪಾಂಡವರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾಗ್ಲೂ ಸಪೋರ್ಟ್ ಮಾಡ್ತಾ ಇರೋದು ಎಷ್ಟು ಸರಿ? ಇದು ಮುಂದೆ ನಿನಗೆ ಹೆಚ್ಚಿನ ಸಮಸ್ಯೆಗೆ ಕಾರಣ ಆಗುತ್ತೆ, ಅಥವಾ ಈಗ ಇರುವಂತಹ ಸಮಸ್ಯೆಗಳು ಮತ್ತಷ್ಟು ಬಿಗಡಾಯಿಸುತ್ತೆ ಅನ್ನೋದನ್ನ ಹೇಳ್ತಾರೆ. ಇದು ನಮ್ಮ ಸಾಮಾನ್ಯ ಜಗತ್ತಿಗೂ ಕೂಡ, ಅಥವಾ ನಮ್ಮ ಸಾಮಾನ್ಯ ಬದುಕಿಗೂ ಕೂಡ ಬಹಳ ಹೊಂದುವಂತ ಮಾತು. ನಮಗೂ ಕೂಡ ಎಷ್ಟೋ ಅಪ್ರಿಯವಾದ ಸತ್ಯಗಳು ಇಷ್ಟ ಆಗೋದೇ ಇಲ್ಲ ನಮ್ಗೆ. ಬಹಳಷ್ಟು ಬಾರಿ ನಾವು ಅನ್ಕೊಳ್ಳೋದುಂಟು, ನಮ್ಗೆ ಕೆಲವು ಕೆಲಸಗಳು ಇಷ್ಟ ಆಗ್ತಾ ಇಲ್ಲ, ಬಟ್ ಮಾಡ್ಲೇಬೇಕಾದ ಅನಿವಾರ್ಯತೆ ಇದೆ ಅಂತ. ಅಂಥ ಅನಿವಾರ್ಯ ಪ್ರಸಂಗಗಳನ್ನ ಕೆಲವೊಂದು ಹೇಳ್ತಾರೆ. ಈಗ ರಾಜನಾಗಿದ್ದವನು ಅಥವಾ ಒಂದು ಅಧಿಕಾರಿ ಆಗಿದ್ದವನು ತನ್ನ ಕೆಳಗೆ ಕೆಲಸ ಮಾಡುವಂತಹ ಸೇವಕರನ್ನ ಹೇಗಿಟ್ಕೊಂಡಿರ್ಬೇಕು, ಅಥವಾ ತನ್ನ ಜನರನ್ನ ಹೇಗಿಟ್ಕೊಂಡಿರ್ಬೇಕು ಅಂದ್ರೆ ಅವರ ವಿಶ್ವಾಸಕ್ಕೆ ತಾನು ಪಾತ್ರನಾಗಿರ್ಬೇಕು, ಮತ್ತೆ ಅವರ ಹಿತವನ್ನ ಬಯಸುವಂಥವನಾಗಿರ್ಬೇಕು. ಕಾಲ ಕಾಲಕ್ಕೆ ಅವರಿಗೆ ಬೇಕಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವರ ಕಷ್ಟಕ್ಕೆ ತಾನು ಏನಾದ್ರೂ ಪರಿಹಾರವನ್ನ ಸೂಚಿಸುವಂಥವನಾಗಿ, ಅಥವಾ ಕಷ್ಟವನ್ನ ಹೇಳ್ತಾ ಇದ್ದಾಗ ಕಿವಿಗೊಟ್ಟು ಕೇಳುವಂಥವನಾಗಿರ್ಬೇಕು. ಇಷ್ಟು ಸೌಜನ್ಯವನ್ನ ಬೆಳೆಸ್ಕೊಂಡಿದ್ರೆ ಭೃತ್ಯರು ತನ್ನ ಜೊತೆಗಿದ್ದೇ ಇರ್ತಾರೆ. ಒಂದು ಕಚೇರಿಯ ಉತ್ತಮ ಸ್ಥಾನದಲ್ಲಿರುವಂಥವನು ಅಥವಾ ಯಜಮಾನ ಆಗಿರ್ಬಹುದು, ತನ್ನ ಕೆಳಗೆ ಕೆಲಸ ಮಾಡ್ತಾ ಇರುವಂತ, ಈಗ ಎಂಪ್ಲಾಯಿ ಅನ್ನುವಂಥ ಭಾವವನ್ನ ನಾವು ನೋಡಿದ್ರೆ, ಎಂಪ್ಲಾಯರ್ ಯಾರಿರ್ತಾನೆ ಅವನು ಹೇಗ್ ನೋಡ್ತಾನೆ ಅದ್ರ ಮೇಲೆ ಅವ್ರು ಎಷ್ಟು ದಿವಸ ಕೆಲಸ ಮಾಡ್ತಾರೆ ಅನ್ನೋದು ನಿರ್ಧಾರ ಆಗಿರುತ್ತೆ. ಈಗ ತುಂಬಾ ಕೀಳಾಗಿ ನೋಡ್ತಾ ಇರೋ ಕೆಲಸವನ್ನೆಲ್ಲ ಹೇರ್ತಾ, ಅಥವಾ ತನಗೆ ಎಷ್ಟು ಕೆಲಸ ಕೊಡ್ಬೇಕಾಗಿತ್ತು ಅವ್ರಿಗೆ ಅಷ್ಟೇ ಕೆಲಸ ಕೊಡ್ತಾ ಇದ್ರೂ ಕೂಡ ಅದನ್ನು ಕೊಡುವ ರೀತಿ, ನಡೆಸ್ಕೊಳ್ಳೋ ರೀತಿ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಅವರ ನಡುವಿನ ಸಂಬಂಧ ಹೇಗಿರುತ್ತೆ ಅನ್ನೋದಕ್ಕೆ. ಒಬ್ಬ ಭೃತ್ಯನಾದವನು ರಾಜನ ಜೊತೆ ಎಷ್ಟು ದಿವಸಗಳ ಕಾಲ ಇರ್ತಾನೆ ಅಂತಂದ್ರೆ, ಎಷ್ಟು ದಿವಸ ತನ್ನ ಆತ್ಮಗೌರವಕ್ಕೆ ಚ್ಯುತಿ ಬಾರದ ಹಾಗೆ, ತನ್ನ ಸಂಸಾರ ನಡೆಸೋದಕ್ಕೆ ಕಷ್ಟ ಆಗದ ಹಾಗೆ, ಮತ್ತು ತನ್ನ ಮತ್ತು ರಾಜನ ನಡುವೆ ಇರುವಂತಹ ನಂಟು ಬಹಳ ಆತ್ಮೀಯ ಅಂತ ಅವನಿಗೆ ಅನ್ಸೋಷ್ಟು ದಿವಸ ಅವನ ಜೊತೆಗಿರ್ತಾನೆ. ಅವನು ಬಿಟ್ಟು ಹೋದ ಅಂತಂದ್ರೆ ರಾಜನಿಗೆ ಏನ್ ನಷ್ಟ? ಇವನಲ್ದೇ ಇದ್ರೆ ಇನ್ನೊಬ್ಬ ಸಿಗ್ತಾನೆ ಅಂತ ನಾವ್ ಅನ್ಕೊಳ್ಬಹುದು. ಆದ್ರೆ ಸೇವಕರು ಬೇಕಾದಷ್ಟು ಜನ ಸಿಗಬಹುದು. ಸೇವಕ ಯಾವಾಗ್ಲೂ ಕೂಡ, ಅಥವಾ ಭೃತ್ಯನಾದವನು ಯಾವಾಗ್ಲೂ ಕೂಡ ಹಳಬನಾದಷ್ಟು ನಮಗೆ ಸ್ವಲ್ಪ ಅನುಕೂಲ ಆಗತ್ತೆ. ಕಾರಣ ನಮ್ಮ ಎಲ್ಲ ಹಿನ್ನೆಲೆ ಗೊತ್ತಿರುತ್ತೆ, ನಮ್ಮ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿರುತ್ತೆ, ನಮ್ಮ ಕಾರ್ಯ ಚಟುವಟಿಕೆಗಳು ಏನು ಅಂತ ಗೊತ್ತಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಅವನು ಈಗಾಗ್ಲೇ ಅವನನ್ನ ಹೊಂದಿಸ್ಕೊಂಡಿರ್ತಾನೆ.
ಹೊಸ ವ್ಯಕ್ತಿ ಬಂದ್ರೆ ಈಗ ಮತ್ತೆ ಅವನನ್ನು ಹೊಂದಿಸಿ, ಅವನು ಹೇಗೆ ಅಂತ ಗೊತ್ತಿಲ್ಲ, ಅವನ ಹಿನ್ನೆಲೆ ಗೊತ್ತಿಲ್ಲ, ನಾವು ಮತ್ತೆ ಅವನಿಗೆ ಒಗ್ಗೋಬೇಕು, ಅವನು ನಮಗೆ ಒಗ್ಬೇಕು. ಇದಕ್ಕೋಸ್ಕರ ಇರುವಂತಹ ಭೃತ್ಯರನ್ನ, ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದವ್ರನ್ನ ಚೆನ್ನಾಗಿ ಉಳಿಸ್ಕೋಬೇಕು. ಸುಭಾಷಿತಕಾರ ಒಂದ್ ಮಾತನ್ನ ಹೇಳ್ತಾನೆ, ಹೊಸ ಮನೆ ಇರ್ಲಿ, ಹೊಸ ವಸ್ತುಗಳನ್ನ ತಗೋ, ಹೊಸ ಬಟ್ಟೆ ತಗೋ, ಆದ್ರೆ 2 ವಿಷಯಗಳಲ್ಲಿ ನೀನು ಹಳೆಯದನ್ನೇ ಬಯಸ್ಬೇಕು ಅಂತ. ಒಂದು ಸೇವಕರು ಅಂದ್ರೆ ಭೃತ್ಯರು, ಇನ್ನೊಂದು ಊಟ ಮಾಡ್ಲಿಕ್ಕಿರುವಂತಹ ಪದಾರ್ಥದಲ್ಲಿ ಧಾನ್ಯ ಇಂಥದ್ದು. ಇದು ಅಕ್ಕಿ, ಉದಾಹರಣೆಗೆ ಅಕ್ಕಿ ಅಂತ ತಗೊಂಡ್ರೆ ಅದು ಹಳೇದಾದಷ್ಟು ಚೆನ್ನಾಗಿ ಅನ್ನ ಆಗತ್ತೆ. ಹಾಗಾಗಿ ನಂಗೆಲ್ಲ ಹೊಸದು ಬೇಕು ಅಂತ ಹೇಳಿ ಹೊಸ ಅಕ್ಕಿಯನ್ನು ಊಟ ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಮೂರ್ಖತನ. ಹಾಗೆ ಕೆಲವೊಂದು ಪದಾರ್ಥಗಳು ಹಳದಾದಷ್ಟು ಚೆನ್ನ. ಹಾಗೆ ಭೃತ್ಯರನ್ನ ನೀನ್ ಬಹಳಷ್ಟು ವರ್ಷಗಳ ಕಾಲ ವಿಶ್ವಾಸಕ್ಕೆ ತಗೊಂಡು ಚೆನ್ನಾಗಿ ನೋಡ್ಕೊಳ್ಬೇಕು. ಅಂಥ ಭೃತ್ಯರು ಸಿಗೋದೇ ಕಷ್ಟ ಅನ್ನೋದು ನಿನಗೂ ಕೂಡ ಗೊತ್ತಿರಬೇಕು. ಅವರಿಗೂ ಕೂಡ ನನ್ನ ಯಜಮಾನನ ಜೊತೆಗೆ ನಾನು ಕೆಲಸ ಮಾಡ್ತಾ ಇರೋದು ತುಂಬಾ ಆನಂದವಾಗಿದೆ, ಆರಾಮವಾಗಿದೆ ಅನ್ನೋ ತರ ಅನ್ನಿಸ್ಬೇಕು. ಹೀಗೆ ನೀನು ಭೃತ್ಯರನ್ನ ನೋಡ್ಕೊಳ್ಬೇಕು. ಭೃತ್ಯರನ್ನೇ ಹೇಗೆ ನೋಡ್ಕೊಳ್ಬೇಕು ಅಂತ ಅಂದ್ಮೇಲೆ ನಿನ್ನ ಮಕ್ಕಳ ಸ್ಥಾನದಲ್ಲಿರುವಂತಹ ಪಾಂಡವರನ್ನ ನೀನು ಹೇಗೆ ನೋಡ್ಕೊಳ್ಬೇಕು? ಪಾಂಡವರನ್ನ ನೀನು ಭೃತ್ಯರಿಗಿಂತ ಕಡೆಯಾಗಿ ನೋಡ್ತಾ ಇದೀಯ, ಇದರ ಫಲವನ್ನ ನೀನು ಉಣ್ಣೋನಿದ್ದೀಯ. ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ತನ್ಮೂಲಕ ನಮಗೂ ಹೇಳ್ತಾ ಇರೋದಿಷ್ಟೇ, ಯಾವುದೇ ವಿಷಯದಲ್ಲಾಗಿರ್ಲಿ ನಮ್ಗಿಂತ ಕೆಳಗಿನ ವ್ಯಕ್ತಿಗಳನ್ನ ನಾವು ಹೇಗ್ ನೋಡ್ಬೇಕು, ಮತ್ತೆ ಅವರ ಊಟೋಪಚಾರಗಳ ಬಗ್ಗೆ ನಾವು ಗಮನ ಕೊಡ್ಬೇಕು. ಹಿರಿಯರು ಒಂದ್ ಮಾತನ್ನ ಹೇಳ್ತಾರನ್ನ, ಅಧಿಕಾರಿ ಆದವನು ಅಥವಾ ಯಜಮಾನನಾದವನು ತಾನೊಂದು ಊಟ ಮಾಡೋ ಮುಂಚೆ ನನ್ನ ಕೆಳಗಿನ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಅವನು ಗಮನ ಕೊಡ್ಬೇಕು ಅಂತ. ಅಂದ್ರೆ ಎಷ್ಟು ಜವಾಬ್ದಾರಿ ಇದೆ. ನಾನ್ ಮೇಲಿನ ಸ್ಥಾನದಲ್ಲಿ ಕೂತಿದ್ದೀನಿ ಅಂತ ಅಂದಾಕ್ಷಣಕ್ಕೆ ನಾನು ಎಲ್ಲವನ್ನೂ ಮೀರಿದವನು ಅಂತ ಅರ್ಥ ಅಲ್ಲ. ಕೆಳಗಿನ ಎಲ್ಲರ ಜವಾಬ್ದಾರಿ ನನ್ನ ಮೇಲಿದೆ ಅನ್ನೋದು ಮುಖ್ಯ ಅನ್ನೋದನ್ನ ನಮ್ಗೆ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.